ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗೋದು ಅಂತ ನೋಡೋಣ. ಕುಸುಮ ನಿರ್ಧಾರ ಮಾಡಿಬಿಡ್ತಾಳೆ. ಹೇಗಾದರೂ ಮಾಡಿ ನನ್ನ ಭಾಗ್ಯನ ಬದಲಾಯಿಸಲೇಬೇಕು, ನಾನು ಮಾಡಿರೋ ಚಾಲೆಂಜಲ್ಲಿ ನಾನು ಗೆಲ್ಲೇಬೇಕು, ಇವಳ ಜೀವನ ಹಾಳಾಗಲಿಕ್ಕೆ ಬಿಡಬಾರ್ದು, ಇವಳ ಜೀವನ ಚೆನ್ನಾಗಿರಬೇಕು, ಇವಳು ನಮ್ಮ ಜೊತೆನೇ ಇರಬೇಕು, ಇವಳು ಮಾಡ್ದಿರೋ ತಪ್ಪಿಗೆ ಇವಳು ಯಾವತ್ತೂ ನೋವು ಅನುಭವಿಸಬಾರ್ದು, ನನ್ನ ಮಗನಿಗೆ ನನ್ನ ಬುದ್ಧಿ ಕಲಿಸಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ನನ್ನ ಭಾಗ್ಯನ ನನ್ನ ಮಗ ಮೆಚ್ಚುವಂಥ ಕನಸಿನ ಹುಡುಗಿಯಾಗಿ ನಾನು ಬದಲಾಯಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ಯೋಚನೆ ಮಾಡ್ತಾಳೆ, ಹೌದು ಇದೆಲ್ಲ ಸರಿಯಾಗಬೇಕಾದ್ರೆ, ನನಗೂ ತಾಂಡವ್ಗೂ ಮದುವೆ ಆಗಬೇಕಾದ್ರೆ ಮೊದಲು ಭಾಗ್ಯಗೆ ನಾನು ನನ್ನ ತಾಂಡವನ ವಿಷಯ ಎಲ್ಲ ಹೇಳಬೇಕು, ನಮ್ಮಿಬ್ಬರ ನಡುವೆ ಏನಾಗಿದೆ ಪ್ರತಿ ಒಂದು ವಿಷಯ ಹೇಳಬೇಕು, ಮದುವೆ ಗಂಡು ಯಾರು ಎಲ್ಲನೂ ಅವನಿಗೆ ಹೇಳಬೇಕು. ಆಗ ಮಾತ್ರ ನನಗೂ ತಾಂಡವ್ಗೂ ಮದುವೆ ಆಗೋದು. ವಿಷಯ ಹೇಳಿದ ಕೂಡಲೇ ಭಾಗ್ಯಂಗೆ ತುಂಬ ಬೇಜಾರಾಗುತ್ತೆ. ಅವಳಾಗೆ ಮನೆ ಬಿಟ್ಟು ಹೋಗ್ತಾಳೆ. ಅದಾದಮೇಲೆ ನಂಗೆ ಯಾವ ಪ್ರಾಬ್ಲಮ್ಮೂ ಇರಲ್ಲ, ಡಿವೋರ್ಸು ಕೊಡ್ತಾಳೆ, ಎಲ್ಲನೂ ಆಗುತ್ತೆ. ಇದೇ ರೀತಿ ನಾನು ಪ್ಲ್ಯಾನ್ ಮಾಡಲೇಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಸಾಕ್ಷಿ ಫೋಟೋಸ್ ಎಲ್ಲ ತಗೊಂಡು ಭಾಗ್ಯನ ಮನೆಗೆ ಶ್ರೇಷ್ಠ ಬರ್ತಾಳೆ. ಇಲ್ಲಿಗೆ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.